ಏಕಾಏಕಿ ಖಾಸಗಿ ಬಸ್ಗೆ ಬೆಂಕಿ ಬಿದ್ದು ಧಗಧಗನೆ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ. ಇತ್ತೀಚೆಗೆ ಬಸ್ನಲ್ಲಿ ಬೆಂಕಿ ಅವಘಡಗಳು ಕೂಡ ಜಾಸ್ತಿಯಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಅರಸಾಳು ಸುಡೂರು ಗೇಟ್ ಬಳಿ ಈ ಘಟನೆಯಾಗಿದೆ. ಬಸ್ನಲ್ಲಿದ್ದ 40 ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ಗೆ ಸೇರಿರುವ ಸ್ಲೀಪರ್ ಕೋಚ್ ಬಸ್ ಅಂತ ಇದನ್ನ ಗುರುತಿಸಲಾಗ್ತಾ ಇದೆ. ಬಸ್ಗೆ ಬೆಂಕಿ ಕಾಣಿಸಿಕೊಂಡ ಕೂಡಲೇ ಪ್ರಯಾಣಿಕರು ಅಲರ್ಟ್ ಆದರೂ ತಕ್ಷಣಕ್ಕೆ ತುರ್ತು ನಿರ್ಗಮನ ಮತ್ತು ಡೋರ್ ವಿಂಡೋ ಮೂಲಕ ಹೊರಜಿಗಿದಿದ್ದಾರೆ. ಅವಘಡದಲ್ಲಿ ಬಸ್ ಡ್ರೈವರ್, ಕ್ಲೀನರ್ ಹಾಗೂ 5 ರಿಂದ 6 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರನ್ನೆಲ್ಲ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಏನಾಗಿದೆ? ಇಲ್ಲ, ಡೀಸೆಲ್ ಟ್ಯಾಂಕ್ ಓಪನ್ ಆಗೋ ಚಾನ್ಸ್ ಇದೆ. ಡೀಸೆಲ್ ಟ್ಯಾಂಕ್ ಬಿತ್ತು ಅಂದ್ರೆ ಭಾರಿ ಕಷ್ಟ ಇದೆ. ಎಲ್ಲರಿಗೂ ಮಾಡಿ ಅಣ್ಣ ಅಲ್ಲ ನಿಲ್ಬೇಡ್ರಿ, ಅದು ನಿಲ್ಬೇಡ್ರಿ, ಬ್ಲಾಸ್ಟ್ ಆಗೋ ಚಾನ್ಸ್ ಇದೆ. ಬರ್ಬೇಡ್ರಿ ಅಣ್ಣ, ಬರ್ಬೇಡ್ರಿ. ಮಂಕುಳ ಮಗಿದ್ದಾನೆ.